ಚೆನ್ನಾಗಿದೆ ಅಲ್ವಾ? ಇದೊಂದು ತಗೊಂಡೆ. 40-42 ಇರ್ತಾ ಇತ್ತು. ಆ, ಇದು ಇದು ತುಂಬ ಇಷ್ಟ ಆಯಿತು. ಡಿಸೆಂಟಾಗಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇಲ್ಲಿ ಒಂದು ಮಾಲ್ಗೆ ಬಂದೆ. ಈ ಮಾಲಲ್ಲೇನೋ ಸ್ವಲ್ಪ ಎಲ್ಲ ಕಡಿಮೆ ಇದೆ ಅಂದರು. ನನಗೆ ಶಾಂಪು, ಸ್ವಲ್ಪ ಮನೆಗೆಲ್ಲ ಸಾಮಾನು ಬೇಕಿತ್ತು, ಸ್ವಲ್ಪ ಅಷ್ಟೇ. ಡಿ ಮಾರ್ಟು ಅದಕ್ಕೆ ಬಂದೆ. ನನಗೆ ಡಿ ಮಾರ್ಟಿಂದ ಕರ್ಕೊಂಡು ಹೋಗೋದಕ್ಕೆ ಹೊಸ ಕಾರ್ ಕಳಿಸಿದ್ದೀರಾ, ಥ್ಯಾಂಕ್ ಯು. ಏನು ಬೇಕೋ ಅಷ್ಟೇ ನೋಡಿ ತೊಗೊಳ್ಳೋದು. ತೋರಿಸ್ತೀನಿ ನಾನು ಹೋಗಿ ಏನು ತೊಗೊಂಡಿದ್ದೀನಿ, ಅವಶ್ಯಕತೆ ಎಷ್ಟಿದೆ ಅಷ್ಟು ಮಾತ್ರ ತೊಗೊಳ್ಳೋದು. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ನಾನು ಬರಬೇಕಾದ್ರೆ ಎಷ್ಟು ಬೆಳಕಿತ್ತು, ಈಗ ಫುಲ್ಲು ಕತ್ಲೆ. ಫುಲ್ಲು ಸುತ್ತಾಡಿ ಕಾಲು ನೋವು ಬಂತು. 29 ರೂಪಾಯಿ ಅಲ್ಲ, ಅದಿರಲಿ ಇದಿರಲಿ ಅನ್ನೋದು ಎಲ್ಲರೂ ಮಾಡ್ಕೊಂಡು ಆಮೇಲೆ ಬಿಲ್ಲು ಇಷ್ಟೊಂದು ಆಯ್ತಾ ಅಂತ ಇಷ್ಟುದ್ದ ತೆಗಿತಾರೆ. ನಾನು ಆ ಥರ ಎಲ್ಲ ಏನಿಲ್ಲ. ಏನು ಬೇಕೋ ಅಷ್ಟೇ ನೋಡ್ಕೊಂಡು ತೊಗೊಳ್ಳೋದು. ಬೇಕಾ ಅಂತ ಯೋಚನೆ ಮಾಡಿ ತೊಗೊಳ್ತೀನಿ, ಜಾಸ್ತಿ ಏನು ತೊಗೊಳ್ಳಲ್ಲ. ಇವಾಗ ಫಸ್ಟು ಬಟ್ಟೆಗೆ ಬಂದ್ಬಿಡ್ತೀನಿ. ನಾನು ಫಸ್ಟು ಮೈಸೂರು ರೋಡಲ್ಲಿ ಗೋಪಾಲನ್ ಮಾಲಲ್ಲಿ ಟೆಕ್ಸ್ಟ್ ಮಾಲ್ ಇಲ್ಲಿ ನಾನು ತಗೊಂಡಿದ್ದು. ನೋಡಿ, ಇದು ತಗೊಂಡೆ. ನಂಗೆ ಇದು ತುಂಬ ಇಷ್ಟ ಆಯಿತು. ತುಂಬ ಅಂದರೆ ತುಂಬ. ನೋಡಿ, ಸಾಫ್ಟ್ ಅಂದರೆ ಸಾಫ್ಟ್ ಆಗಿದೆ. ಎಷ್ಟು ಗೊತ್ತಾ? 300 ರೂಪಾಯಿ ಅಷ್ಟೇ. 300 ರೂಪಾಯಿ. ನೋಡಿ, ನಂಗೆ ತುಂಬ ಇನ್ನು ಮಳೆಗಾಲ ಚಳಿಗಾಲಕ್ಕೆ ಬೇಕಾಗುತ್ತೆ. ಇದೊಂದೇ ಇದ್ದಿದ್ದು. ಮತ್ತೆ ಅಲ್ಲಿ ಪಾಪ ಯಾರೋ ಒಬ್ಬರು ನಿಮಗೆ ಬೇಡ ಅಂದರೆ ಕೊಡಿ ಅಂದರು. ನಾನು ಅಂದೆ ನಾನು ಹಾಕಿ ನೋಡ್ತೀನಿ, ನನಗೆ ಟೈಟ್ ಇದ್ದರೆ ಆಗಲ್ಲ, ನನಗೆ ಸ್ವಲ್ಪ ಲೂಸ್ ಇರಬೇಕು. ಅದಕ್ಕೆ ನಾನು ಹೇಳಿದೆ ನನಗೆ ಲೂಸ್ ಬೇಕು, ನಾನು ಹೇಳ್ತೀನಿ, ಅಕಸ್ಮಾತ್ ಇಲ್ಲ ಅಂದರೆ ನೀವು ತಗೊಳ್ಳಿ ಅಂತ ಅಂದೆ. ಆಮೇಲೆ ನೋಡಿದ್ರೆ ನಾನು ಕರೆಕ್ಟಾಗಿ ಜಿಪ್ ಹಾಕೋಕ್ಕೆ ಕಷ್ಟ ಆಗ್ತಿದೆ. ಇರಲಿ, ಈ ಥರ ಚೆನ್ನಾಗಿದೆ ಅಲ್ವಾ? ತುಂಬ ಅಂದರೆ ತುಂಬ ಸಾಫ್ಟ್ ಇದೆ, ಭಾರ ಇಲ್ಲ, ಬೆಚ್ಚಗಿದೆ. ಇದು 300 ರೂಪಾಯಿ, ಜಾಸ್ತಿನೂ ಏನೂ ತೊಗೊಂಡಿಲ್ಲ. 300 ರೂಪಾಯಿ ಇದು. ನೋಡಿ, ಎಲ್ಲ ಆಮೇಲೆ ಹಾಕ್ಕೊಂಡು ತೋರಿಸ್ತೀನಿ. ಫಸ್ಟು ತೋರಿಸ್ಬಿಡ್ತೀನಿ. ನೋಡಿ, ಇದೊಂದು ಜೀನ್ಸ್ಗೆ ಟಾಪ್ ತೊಗೊಂಡೆ. ಇದು 200 ರೂಪಾಯಿ, 199 ಇದು. ಇದೊಂದು ಏನೋ ಹೇಳ್ತಿರಲ್ಲ, ಪುಲವರೋ ಏನೋ, ಇದೊಂದು ಜಾಕೆಟ್. ಇದಕ್ಕೂ ಟೋಪಿ ಇದೆ. ಇದೊಂದು ತೊಗೊಂಡೆ. ಇದು ಅದ್ರ ಮೇಲೆ ಬೇರೆ ರೇಟ್ ಇರುತ್ತೆ, ಅಂದರೆ ಇಲ್ಲಿದ್ದೇ ಬೇರೆ ರೇಟು. ಇಲ್ಲಿದೆ 300 ರೂಪಾಯಿ, 299. ಎಲ್ಲ ಬ್ರ್ಯಾಂಡೆಡ್ ಅಲ್ಲಿ. ಇದೊಂದು ಜೀನ್ಸ್ ತಗೊಂಡೆ. ನೋಡಿ, 28. ನಂದು 40-42 ಇರ್ತಾ ಇತ್ತು. ಇದು ಎಲ್ಲಿದೆ? 28. ತುಂಬ ಹೊಟ್ಟೆ ಒಳಗೆ ಹೋಗ್ತಿದೆ. 42 ಇತ್ತು ನಂದು, ಇವಾಗ 28ಕ್ಕೆ ಬಂದಿದೆ. ಕರೆಕ್ಟ್ ಆಗುತ್ತೆ ಇದು ಈಗ. ಇದೊಂದು ತಗೊಂಡೆ. ಮತ್ತು ಇದು ಜೀನ್ಸ್ ಮೇಲೆ ಹಾಕ್ಕೊಳ್ಳೋಕೆ ಒಂದು ಟಾಪು. ಇದು ತುಂಬ ಇಷ್ಟ ಆಯಿತು, ಡಿಸೆಂಟಾಗಿ ತುಂಬ ಚೆನ್ನಾಗಿತ್ತು. ಇದೊಂದು ತೊಗೊಂಡೆ. ಇದು 445. ಟೆಕ್ಸ್ಟ್ ಮಾರ್ಟಲ್ಲಿ ಇಷ್ಟು ತೊಗೊಂಡೆ. ಆಮೇಲೆ ಅದರೊಳಗಡೆನೆ ವ್ಯಾಲ್ಯೂ ಆ್ಯಂಡ್ ವೆರೈಟಿ V2 ಅಂತ, ಅಲ್ಲಿ ಇದೊಂದು ಬ್ಯಾಗ್ ತೊಗೊಂಡೆ. ನೋಡಿ, ಈ ಬ್ಯಾಗ್ ತೊಗೊಂಡೆ. ಇದು ಈ ಥರನೂ ಇಟ್ಕೊಳ್ಬೋದು, ಹಿಂಗೆ ಇಲ್ಲೂ ಹಾಕ್ಕೊಳ್ಬೋದು, ಈ ಥರ ಹಿಂಗೆ ಹಾಕ್ಕೊಳ್ಬೋದು. ಇದು 425 ರೂಪಾಯಿ. 425 ರೂಪಾಯಿ. ತುಂಬ ಇಷ್ಟ ಆಯಿತು. ಒಳಗಡೆ 2 ಜಿಪ್ ಇದೆ. ಇದನ್ನು ತಗೊಂಡೆ. ಆಮೇಲೆ ಎಲ್ಲ ಥರದ್ದು ಬಾಚಣಿಗೆ ಇತ್ತು, ಸಣ್ಣದು ದೊಡ್ಡ ಹಲ್ಲಿಂದು. 75 ರೂಪಾಯಿ ಇದು. ಇದೊಂದು ಬಾಚಣಿಗೆ ತೊಗೊಂಡೆ. ಮತ್ತು ಸ್ವಲ್ಪ ಒಳ ಉಡುಪುಗಳು ತೊಗೊಂಡೆ, ಅದನ್ನು ತೋರ್ಸೋಕ್ಕಾಗಲ್ಲ.
ಒಳ ಉಡುಪುಗಳು ಬೇಕು ತಗೊಂಡೆ. ಅದು ತುಂಬ ಕಡಿಮೆ ಇದೆ ಅಲ್ಲಿ. ಮತ್ತು ನಾವು ಎಲ್ಲಾದರೂ ಹೊರಗಡೆ ಹೋದಾಗ ಇದು ನಾನು ಹಚ್ಕೊಂಡಿಲ್ಲ. ನಾವು ಇವಾಗ ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಿ ಏನು ಅಂತ ಮುಂದೆ ವೀಡಿಯೋದಲ್ಲಿ ತಿಳಿಸ್ತೀನಿ ನಾನು. ಬಾಡಿ ವಾಶ್ ತಗೊಂಡೆ ಒಂದು. ಸೋಪ್ ಎಲ್ಲ ತಗೊಂಡು ಅಲ್ಲ ಆಗಲ್ಲ ಅಂಥೇಳಿ. ಮತ್ತು ನನ್ನ ಶಾಂಪು ಯಾವುದಂದರೆ ಅದು ಇದು ಅಂತಿಲ್ಲ, ಇದು ಆಫರಲ್ಲಿತ್ತು. ಯಾವುದು ರೆಡ್ ಆನಿಯನು ಕಂಡೀಷ್ನಿಂಗ್ ಶಾಂಪೂ ಅಂತ 132, ಅರ್ಧ ಲೀಟ್ರಿಗೆ 132 ರೂಪಾಯಿ ಇತ್ತು. ಇದು ತೊಗೊಂಡಿದ್ದು ಇಷ್ಟೇ ತೊಗೊಂಡಿದ್ದು. ವ್ಯಾಲ್ಯೂ ಟು ಮನಿಲಿ ಇಷ್ಟೇ ತೊಗೊಂಡಿದ್ದು. ಆಮೇಲೆ ಅಲ್ಲಿ ಡಿ ಮಾರ್ಟ್ ಇದೆ ಒಳಗಡೆ. ಡಿ ಮಾರ್ಟಲ್ಲಿ ಸ್ವಲ್ಪ ಇದೆರಡು ಬಾಟಲ್ ತೊಗೊಂಡೆ. 29 ರೂಪಾಯಿ ಗಾಜಿನ ಬಾಟ್ಲು. ಏನಾದರೂ ಹಾಕಿಡೋದಕ್ಕಾಗತ್ತೆ ಅಂತ 29 ಅಂತ ತೊಗೊಂಡೆ. ಜಾಸ್ತಿ ನಾನು ಯಾವುದೇನು ಎಲ್ಲೂ ಖರ್ಚು ಮಾಡಲ್ಲ. ಇದೊಂದು ಏರ್ ಆಯಿಲ್ ತೊಗೊಂಡೆ. ಇದು ಡಾಬರ್ ರೆಡ್ ಅದು ಬಬಲ್ ತೊಗೊಂಡೆ. ಸೋಪು ಅಷ್ಟೇ, ನಾನು ಅದು ಇದು ಅಂತಿಲ್ಲ, ಯಾವ ಸೋಪ್ ಅಂದರೆ ಆ ಸೋಪ್ ಯೂಸ್ ಮಾಡ್ತೀನಿ. ಇದು ಆಫರಲ್ಲಿತ್ತು ಅಂತ ಈ ಸೋಪ್ ತೊಗೊಂಡು ಬಂದೆ. ಯಾವುದು ಗ್ರೇಸ್ ರಿಫ್ರೆಶಿಂಗ್ ಬಾತಿಂಗು ಏನೋ ಇದೆ, ಲೈಮ್ ಫ್ರೆಶ್ ಅಂತ ತಗೊಂಡೆ. ಆಮೇಲೆ ಇದು ಮೊನ್ನೆ ನಮ್ಮಣ್ಣ ಎಲ್ಲೋ ಹೋದಾಗ ಜ್ಯೂಸ್ ಕುಡಿಸಿದ್ದೆ, ಯಾವುದೋ ಮುಂಗು ಅಂತ ಏನೋ, ತುಂಬ ಒಳಗಡೆ ಪಲ್ಪಿ ಇತ್ತು. ಅದಕ್ಕೆ ಇದೊಂದೇ ಒಂದು ತೊಗೊಂಡೆ. ನಾನು ಹೊರಗಡೆ ಜ್ಯೂಸ್ ಎಲ್ಲ ಕುಡಿಯೋಲ್ಲ, ಇದು ಆಸೆ ಆಗಿ ಒಂದೇ ಒಂದು ತೊಗೊಂಡೆ. ಆಮೇಲೆ ಇದೇನೋ ಫಲೂಡ ರೆಡಿ ಫಲೂಡ ಮಾಡೋದಂತೆ, ಹೇಗೆ ಅಂತ ಗೊತ್ತಿಲ್ಲ, ವಿಡಿಯೋ ಮಾಡಿ ಹಾಕ್ತೀನಿ. ಇದೊಂದು ತೊಗೊಂಡೆ. ಆಮೇಲೆ ಚಿಯಾ ಸೀಡ್ಸು 80 ರೂಪಾಯಿ ಇದ್ದಿದ್ದು ಡಿ ಮಾರ್ಟಲ್ಲಿ 47 ರೂಪಾಯಿಗೆ ಆಫರಲ್ಲಿತ್ತು ಅಂತ 2 ಪ್ಯಾಕೆಟು ಚಿಯಾ ಸೀಡ್ಸ್ ತೊಗೊಂಡೆ ಅಷ್ಟೇ. ಎಲ್ಲ ಸೇರಿ ಒಂದು 3,000 ರೂಪಾಯಿ, 3,000 ಚಿಲ್ಲರೆನೋ ಬಿಲ್ ಆಯ್ತು ಅಷ್ಟೇ. ನಾನು ಏನು ಅಗತ್ಯ ಇದೆ ಅಷ್ಟು ಮಾತ್ರ ತೊಗೊಳ್ಳೋದು. ನಾನು ಎಲ್ಲ ಅದು ಇದು ಅಂತ ಯಾವುದು ತೊಗೊಳ್ಳಲ್ಲ. ಈಗ ಇದು ಮೈಸೂರು ರೋಡ್ ಹತ್ರ ಗೋಪಾಲನ್ ಮಾಲು, ಅಲ್ಲೂ ಒಳಗಡೆ ಎಲ್ಲ ಇರೋದು. ಒಂದ್ಸರಿ ಹೋದರೆ ನಿಮಗೆಲ್ಲ ಅಲ್ಲೇ ಸಿಗುತ್ತೆ. ನಿಮ್ಗೇನು ಇಷ್ಟ ಆಯಿತು, ಬ್ಯಾಗ್ ಇಷ್ಟ ಆಯಿತಾ, ಬಟ್ಟೆ ಇಷ್ಟ ಆಯಿತಾ ಅಂತ ಹೇಳಿ. ಬಟ್ಟೆ ಎಲ್ಲ ಹಾಕ್ಕೊಂಡು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಯಾಕಂದರೆ ಈ ವಿಡಿಯೋನೇ ತುಂಬ ದೊಡ್ಡದಾಗೋಗುತ್ತೆ. ಇಷ್ಟು ತಂದಿರೋದ್ರಲ್ಲಿ ಯಾವ್ದು ಇಷ್ಟ ಆಯಿತು, ಯಾವ ಬಟ್ಟೆ ಇಷ್ಟ ಆಯಿತು ಅಂತ ಹೇಳಿ ನನಗೆ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.